ಬಿಗ್ ಬಾಸ್ 11 ಫೈನಲ್ ಬಂದು ಸಮೀಪ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ ಹೇಳೋದು ಭಾಳ ಕಷ್ಟ ಐತೆ ರೀ. ಯಾಕಂದ್ರೆ ನಾವು ಏನು ಅಂದ್ಕೊಂಡಿರ್ತೀವಿ ಅದು ಯಾವುದೂ ಇಲ್ಲಿ ತನಕ ಬಿಗ್ ಬಾಸ್ದಾಗ ಆಗೇ ಇಲ್ಲ. ಯಾರ್ಯಾರು ಗೆದ್ದಿದ್ದಾರೆ ಅಂತ ಇಟ್ಕೊಂಡಿರಿ, ಅವ್ರು ಯಾರೂ ಗೆದ್ದಿದ್ದಿಲ್ಲ. ಯಾರು ಸೋಲ್ಬೇಕಂತ ಏನು ಇಟ್ಕೊಂಡಿರ್ತೀರಿ ಜಾಸ್ತಿ ಅವರ ಸೋಲ್ತಾರೆ. ಬಿಗ್ ಬಾಸ್ ಅಂದ್ರೆ ಆ ಥರ ಐತಿ, ಒಂಥರ ನೆರಳು ಬೆರಳಿನ ಆಟ. ಅದಕ್ಕೆ ಇದನ್ನು ಕತ್ಲಾಗಿ ವಿಡಿಯೋ ಮಾಡಿ ನಾನು. ಬಿಗ್ ಬಾಸ್ ಯಾರ್ಯಾರು ನೋಡ್ತಿರಲ್ಲ ನೀವು, ಅವ್ರು ಯಾರೂ ಅಂದ್ಕೋಬೇಡ್ರಿ ಇವರೇ ಗೆದ್ದಿದ್ದಾರೆ ಅಂತೇಳಿ. ಅವ್ರನ್ನ ಯಾರನ್ನೂ ಗೆಲ್ಸೇ ಕೊಡೋದಿಲ್ಲ ಇವರು. ಜನಗಳ ಓಟ್ ಪ್ರಕಾರ ಗೆಲ್ಸಿದ್ರೆ ಮಾತ್ರ ಅದೊಂದು ಬಿಗ್ ಬಾಸ್ ಅಂತಾರೆ. ಇದು ಜನಗಳ ಪ್ರಕಾರ ಗೆಲ್ಲಿಸ್ತಾರೋ, ತಮ್ಮ ಪ್ರಕಾರ ಗೆಲ್ಲಿಸ್ತಾರೋ, ವ್ಯಕ್ತಿತ್ವದ ಆಟ ಅದರಾಟ ಇದರಾಟ ಅಂತಾರೆ. ಎಲ್ಲರೂ ವ್ಯಕ್ತಿತ್ವದಾಗ ಇದ್ದಾಗನ ಫೈನಲ್ ಆರು ಮಂದಿ ಬಂದಾರ. ಅವರು 6 ಮಂದಿ ಒಳಗೆ ಯಾರು ಗೆಲ್ತಾರೆ ನೋಡಬೇಕು. ನಮ್ಮ ಸಿಮೆಂಟಿಗೆ ಹನುಮಂತ ಚೆನ್ನಾಗಿ ಆಡಕತ್ತಾನ ಅಂತ ಹೇಳ್ತೀವಿ. ಆದ್ರೆ ಒಂದಿಷ್ಟು ಮಂದಿ ತ್ರಿವಿಕ್ರಮ್ ಅಂತಾರೆ, ಒಂದಿಷ್ಟು ಮಂದಿ ರಜತ್ ಅಂತಾರೆ, ಒಂದಿಷ್ಟು ಮಂದಿ ಮೋಕ್ಷಿತ ಅಂತಾರೆ, ಒಂದಿಷ್ಟು ಮಂದಿ ಮಂಜು ಅಂತಾರೆ, ಒಂದಿಷ್ಟು ಮಂದಿ ಭವ್ಯಗೌಡ ಅಂತಾರೆ. ಒಟ್ಟು 6 ಮಂದಿ ಒಳಗೆ ಯಾರು ಗೆದ್ದಿತಾರೆ ಅನ್ನೋದು ಇನ್ನೂ ಗುಟ್ಟಾಗೇ ಉಳಿದೈತಿ. ಓಟಿನ ಪ್ರಕಾರ ನೋಡೋಕ್ಕಾದ್ರೆ ಹನುಮಂತ ಮಾತ್ರ ಟಾಪ್ ಮನೆಯಾಗದನು, ಸೆಕೆಂಡ್ ತ್ರಿವಿಕ್ರಮ್ ಅದನು, 3ನೇ ನಂಬರ್ ಮೋಕ್ಷಿತ ಅದಲ್ಲ. ಈ 3 ಮಾತ್ರ ಫಿಕ್ಸ್ ಅಂತ ನನಗನ್ಸೈತಿ. ಆದ್ರೆ ಈ ಬಿಗ್ ಬಾಸ್ದವ್ರು ಏನೇನು ಕಂತ್ರಾಟ್ ಮಾಡ್ತಾರೆ ಹೇಳಕ್ಕೆ ಬರೋಲ್ಲ. ಯಾಕಂದ್ರೆ ಪ್ರತಿ ಸಲ ನಾವು ನೋಡ್ತೀವಿ ವೋಟಿಂಗ್ ಲೈನ್ ಪ್ರಕಾರ ಇವರು ಇಳಿಸೋದಾದ್ರೆ ನಾವು ಬಾಟಮ್ದಾಗ ಯಾರು ಬರ್ತಾರೆ ಅಂದ್ಕೊಂಡಿರ್ತೀವಿ, ಅವ್ರು ಟಾಪ್ದಾಗ ಹೋಗಿರ್ತಾರೆ. ಟಾಪ್ದಾಗ ಯಾರು ಇರ್ತಾರೆ ಅಂತಿರ್ಕೋ ಅವ್ರು ಬಾಟಮ್ದಾಗ ಹೋಗಿರ್ತಾರೆ. ಬರೀ ಇದೇ ರೀತಿ ಮಾಡ್ಕೊತ ಹೋಗ್ಯಾರ. ಮೋಸ್ಟ್ಲಿ ಹೆಚ್ಚು ಕಡಿಮೆ ಪ್ರೇಕ್ಷಕರಿಗೆ ಅಷ್ಟೊಂದು ಈ ಬಿಗ್ ಬಾಸ್ ಅವಕಾಶ ಮಾಡಿಕೊಟ್ಟಿಲ್ಲ ಅನ್ಸಾಗುತ್ತೆ ನನಗೆ. ಇದರಿಂದ ಬಿಗ್ ಬಾಸ್ ನೋಡೋಕೆ ನಿಜವಾಗ್ಲೂ ಭಯಂಕರ ಇರಿಟೇಟ್ ಅನ್ಸಾಕತ್ತೈತಿ. ಈಗ ಇದನ್ನು ನೋಡೋದ್ರಿಂದ ಟೈಮ್ ಹಾಳು ಅನ್ಸಾಕತ್ತೆ ನನಗೆ. ಓಟ್ ಹಾಕ್ತೀವಿ, ಅದಕ್ಕೆ ನಾವು ಓಟ್ನಿಂದ ಒಬ್ರು ಗೆಲ್ತಾರೆ ಅಂತ ಹಾಕ್ತೀವಿ. ಇವರು ನಮ್ಮ ಓಟಿಗೆ ಕಿಮ್ಮತ್ತು ಕೊಡೋದಿಲ್ಲ. ಒಂಥರ ಇದು ರಾಜಕೀಯ ಟೈಪ್ ಆಗಿಬಿಟ್ಟೈತಿ. ಯಾಕಂದ್ರೆ ಏನು ಮಾಡ್ತಾರೆ ಏನು ಅನ್ನೋದು ತಿಳಿದಂಗೆ ಆಗೈತಿ. ಇಲ್ಲಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಬಿಗ್ ಬಾಸ್ ಹನುಮಂತ ಗೆದ್ರೆ ತುಂಬ ಒಳ್ಳೇದಾಗ್ತೈತಿ. ನಮ್ಮ ಉತ್ತರ ಕರ್ನಾಟಕದ ಒಳ್ಳೆಯದು. ತೀಕ್ರಮ ಚೆನ್ನಾಗಿ ಹೇಳಿದ್ದಾರೆ. ಆದ್ರೆ ಎಲ್ಲದ್ರಾಗೂ ನೋಡಕತ್ರ ವ್ಯಕ್ತಿತ್ವದಾಗತಿ, ಆಟದಾಗತಿ, ಎಂಟರ್ಟೈನ್ಮೆಂಟ್ ಆತಿ, ಎಲ್ಲದ್ರಾಗೂ ಹನುಮಂತು ನಿಜವಾಗ್ಲೂ ತುಂಬ ಚೆನ್ನಾಗಿ ಹೇಳಿದಾನೆ. ಇನ್ನು ಮೋಕ್ಷಿತ ವ್ಯಕ್ತಿತ್ವ ಆಟದಾಗ ಅವರು ಬಂದಿದ್ದಾರೆ. ಇಲ್ಲಿ ನನ್ನ ಅನ್ಸ್ಬಿಟ್ಟು 3 ಮಂದಿ ಫೈನಲಿಸ್ಟ್ ಆಗ್ಬೋದು. ತ್ರಿವಿಕ್ರಮು, ಹನುಮಂತು ಮತ್ತು ಮೋಕ್ಷಿತ ಟಾಪ್ 3 ಬರ್ತಾರೆ. ನನ್ನ ಸಿಮಿಟಿಗೆ ಟಾಪ್ 1 ಇನ್ನೂ ತನಕ ಆದರೂ ಹನುಮಂತ ಒಟ್ಟ ಬಿಟ್ಕೊಟ್ಟಿಲ್ಲ. ಸೆಕೆಂಡ್ ತ್ರಿವಿಕ್ರಮ್ ಅದರು, ಥರ್ಡ್ ಮೋಕ್ಷಿತ ಅದಾರ, 4 ಭವ್ಯಗೌಡ, ಮಂಜು ಇವರಿಬ್ರಿಗೂ ಫೈಟ್ ಆಗ್ತೈತಿ. 6ನೇದು ಮಾತ್ರ ರಜತ್ ಅದಾರ. ರಜತ್ ಒಮ್ಮೆ 5 ಬರ್ತಾನೆ, ಒಮ್ಮೆ 6 ಹಾಕ್ತಾನೆ. ಅವರು ಎಂದು ಮ್ಯಾಗ ಬಂದೇ ಇಲ್ಲ. ಆದರೆ ಈ ಸಲ ನನ್ನ ಅನಿಸಿಮಟ್ಟಿಗೆ ಹನುಮಂತ ಬಿಗ್ ಬಾಸ್ನ ಗೆಲ್ಬೋದು ಅನ್ಸಕತ್ತೈತಿ. ನೀವೇನು ಹೇಳ್ತೀರಿ ಇದಕ್ಕೆ? ನಮಸ್ಕಾರ. ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿರಿ, ಪುಣ್ಯ ಕಟ್ಕೊರಿ.